ಆನ್ಲೈನ್ ಗೇಮ್ ನಿಷೇಧ ಮಾಡಿದಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು, ನಿಮ್ಮ ಅಭಿಪ್ರಾಯ? ಸರ್, ನನ್ನ ಅಭಿಪ್ರಾಯ ಇಷ್ಟೇ. ಆನ್ಲೈನ್ ಗೇಮ್ ಅಂತ ಏನು ಇವರು ಶುರು ಮಾಡಿ ತುಂಬ ವರ್ಷಗಳಿಂದ ಬಿಟ್ಟು ಎಷ್ಟೋ ಜನ ಅದರಿಂದ ನಷ್ಟ ಹೋಗಿದ್ದಾರೆ. ಎಸ್ಪೆಷಲಿ ತರಕಾರಿ ಮಾರೋರು, ಆಟೋ ಡ್ರೈವರ್ಸ್ಗಳು, ಹಾಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಎಲ್ಲ ಈ ಆನ್ಲೈನ್ ಗೇಮ್ ಅಂತ ಬಿದ್ದು ಅವ್ರು ಏನು ದುಡಿಮೆ ಮಾಡ್ತಾ ಇದ್ದಾರೆ ತಿಂಗಳಿಗಾಗಲಿ ದಿನಕ್ಕಾಗಲಿ ಅದಷ್ಟನ್ನು ಆನ್ಲೈನ್ ಗೇಮಿಗೆ ಹಾಕಿ ಇಡೀ ಸಂಸಾರನೇ ಅವ್ರನ್ನ ಅವ್ರು ಹಾಳಾಗೋದಂತೆ ಅವ್ರ ಸಂಸಾರನೂ ಹಾಳು ಮಾಡಿದ್ದಾರೆ. ಆದರೆ ಇದರ ಒಂದು ಸಂತೋಷ ಏನಾಗಿದೆ ಅಂದರೆ, ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಯಾವಾಗ ಈ ಆನ್ಲೈನ್ ಗೇಮ್ನ ಬ್ಯಾನ್ ಮಾಡಿದ್ರು, ನಿಜವಾಗ್ಲೂ ಈಗಿಂದಾದರೂ ಅವರು ತಿಳ್ಕೊಂಡು ಅವ್ರು ಬದುಕ್ತಾರೇನೋ ಅನ್ನೋ ಒಂದು ಜವಾಬ್ದಾರಿ ಅವರು ಹೇಳ್ಕೊಟ್ಟಿದ್ದಾರೆ. ಬದುಕಿದ್ರೆ ನಮ್ಮ ಜನ ಒಳ್ಳೇದು ಸರ್, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇದೊಂದು ಚಟ, ಆನ್ಲೈನ್ ಗೇಮ್ ಅನ್ನೋದು ಒಂದು ಚಟ. ಹೆಂಗಸರಿಗೆ ಹಠ ಹೆಂಗೋ ಗಂಡಸರಿಗೆ ಚಟ ಅನ್ನೋ ಹಂಗೆ ಇರುತ್ತೆ. ಸೊ ಈ ಚಟದಲ್ಲಿ ಗಂಡಸರು ಬಿದ್ದು ಹಾಳಾಗಿ ಅವ್ರು ಹಾಳಾದಾಗತ್ತೆ, ಸಂಸಾರ ಹಾಳಾಗಿ ಮಕ್ಕಳನ್ನು ಹಾಳು ಮಾಡಿ ಸ್ಕೂಲ್ ಫೀಸ್ಗಳು ಕಟ್ಟಕ್ಕಾಗ್ದೇನೆ ಎಷ್ಟೋ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಆನ್ಲೈನ್ ಗೇಮಿಂದ. ನೋವಿದೆ, ಎಲ್ಲ ಜನಗಳಿಗೂ ನೋವು ಆಗಬೇಕು ಅಂತಲೇ ಇವ್ರು ಮಾಡಿದ್ದಾರೆ. ಆದರೆ ಒಳ್ಳೇದು, ನೋವು ಆಗಲಿ ಜನಗಳಿಗೆ. ಯಾಕಂದರೆ ಈ ಆನ್ಲೈನ್ ಗೇಮಿಂದ ತುಂಬ ಜನ ಹಾಳಾಗಿದ್ದಾರೆ. ಹಾಗೆ ಅವ್ರ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಕಷ್ಟಪಟ್ಟಿರೋ ದುಡ್ಡನ್ನ ಬೇರೆಯವರು ಕೊಟ್ಟು ಹಾಳು ಮಾಡಿದ್ದಾರೆ ಸರ್. ನೋಡೋಣ ಇನ್ನೇನಾದ್ರು ನಮ್ಮ ದೇಶ ಇನ್ನೂ ಉದ್ಧಾರ ಆಗುತ್ತಾ ಈ ಆನ್ಲೈನ್ ಗೇಮ್ಗಳಿಂದ, ಅಥವಾ ಹಿಂಗೆ ಇವ್ರನ್ನ ಹಾಳು ಮಾಡ್ತಾರ. ಜನ ಈಗಲೂ ಚೇತರಿಸ್ಕೊಂಡಿಲ್ಲ ಅಂದರೆ ಅವ್ರಿಗಿನ್ನು ಬುದ್ಧಿ ಹೇಳೋರು ಯಾರೂ ಇಲ್ಲ ಸರ್. ಭಗವಂತನೇ ಹೇಳ್ಬಾರ್ದು. ನಿಮ್ಮ ಹೆಸರು? ನನ್ನ ಹೆಸರು ನರಸಿಂಹ ಅಂತ ಸರ್.